So it's 3:20. Hi Sanchita. Hi. 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 So where are we going? To a temple. Mantralaya. Mantralaya. Let's go. ನಮಸ್ಕಾರ ಎಲ್ಲರಿಗೂ. ಸೊ ನಾವು ಹೊರಟಿದ್ದು ಮಂತ್ರಾಲಯಕ್ಕೆ. ಹೌದು, ಬೆಳಗ್ಗೆನೇ ಬೇಗ ಎದ್ದು 3:15ಗೆ ಬೆಂಗಳೂರು ಬಿಟ್ವಿ. ಸೊ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 11 o'clock ಆಗಿತ್ತು. ಸೊ ಹಿಂದಿನ ದಿನ ಪೌರ್ಣಮಿ ಇರೋದ್ರಿಂದ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡಿ. ಸೊ ಅರೌಂಡ್ 11 o'clockಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಸೊ ಇವತ್ತಿಂದ ನಾವು ಮಂತ್ರಾಲಯಕ್ಕೆ ಹೋಗಿ ಏನೇನೆಲ್ಲ ಮಾಡಿದ್ವಿ, ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿ. ನೀವೇನಾದ್ರು ಹೊಸಬರಾಗಿದ್ದರೆ ವ್ಯೂವರ್ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಸೊ ಭಾಳಷ್ಟು ಜನ ಮಂತ್ರಾಲಯಕ್ಕೆ ಹೋಗ್ತಾರೆ, ಆದರೆ ಮಂತ್ರಾಲಯದಲ್ಲಿ ಇನ್ನೂ ಏನೇನೆಲ್ಲ ಜಾಗ ನೋಡ್ಬೋದು ಅನ್ನೋದು ಎಷ್ಟೊಂದು ಸಾರಿ ಮಿಸ್ ಮಾಡಿರ್ತಾರೆ. ಇವಾಗ ನಾನೇ ಭಾಳ ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ, ಆದರೆ ನಾನು ಕೂಡ ಅಪ್ಪಣ್ಣಾಚಾರ್ಯ ಅವ್ರ ಮನೆಯೆಲ್ಲ ನೋಡಿರಲಿಲ್ಲ. ಸೊ ಈ ಸಾರಿ ಅದನ್ನೆಲ್ಲ ಕಂಪ್ಲೀಟ್ ಕವರ್ ಮಾಡ್ತೀವಿ. ಸೊ ನಾವು ಬುಕ್ ಮಾಡಿದ್ದು ಒಂದು ಹೋಮ್ ಸ್ಟೇ, ಬಿಕಾಸ್ ಇದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿರೋದ್ರಿಂದ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಇಟ್ ವಾಸ್ ವೆರಿ ಗುಡ್. 2 BHK ಇತ್ತು ಆ್ಯಂಡ್ ಒಂದು ಲಿವಿಂಗ್ ಸ್ಪೇಸು, ಅದು ರೂಮ್ ಟೂರ್ ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಜಾಗ ಆ್ಯಂಡ್ ವರ್ತ್ ಇತ್ತು ಇದು. ಇಟ್ ಇಸ್ ಫಾರ್ 2 days 5,500 ನಾವು ಪೇ ಮಾಡಿದ್ವಿ. ಇಟ್ಸ್ ಎ ವೆರಿ ಗುಡ್ ಪ್ಲೇಸ್ ಟು ಸ್ಟೇ. ಓಕೆ, ದಿಸ್ ಇಸ್ ಅನ್ ಹೋಮ್ ಸ್ಟೇ. This is the living room. We have a complete house, a table with flowers. So it's okay, so how many rooms we have? 2. Common toilet. First, let's check it this way. Okay. A very good sheet of this. And ನನ್ನ ಮಗಳಂತೂ ಪ್ರತಿಯೊಂದು ಡೀಟೇಲ್ ಕೂಡ ಹೇಳಕ್ಕೆ ಶುರು ಮಾಡಿಬಿಟ್ಲು. ಅವಳು ಎಕ್ಸೈಟೆಡ್ ಇದ್ಲು. ಸ್ಪೇಷಿಯಸ್ ಇದೆ ರೂಮು. now let's check the other. ಸೊ ಸೆಕೆಂಡ್ ಒನ್ ಇದೊಂದು There's ರೂಮು. a bathroom, also a bed, and more shelves in the closet. ಸೊ ಇವನ್ ಯು ಹ್ಯಾವ್ ದಿಸ್. Yes. More shelves. ಆ್ಯಕ್ಚುಲಿ ಇದು ಹೋಮ್ ಸ್ಟೇ. Yes. This is. ಸೊ ನಾವು ಮಂತ್ರಾಲಯಕ್ಕೆ ಇವತ್ತು ಬಂದಿದ್ದೀವಿ. ಹಾಯ್ ಸಂಜಿತಾ. ಸೊ ಇವತ್ತು ಫಸ್ಟ್ ಡೇ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರಾತ್ರಿನೂ ಹೋಗ್ತೀವಿ, ನಾಳೆ ಬೆಳಗ್ಗೆನೂ ಹೋಗ್ತೀವಿ. ಇದು ನಮ್ಮ ಪ್ಲಾನು. ಸೊ ನಾವೇನೆಲ್ಲ ನೋಡ್ತೀವಿ ಮಂತ್ರಾಲಯದಲ್ಲಿ ಪ್ರತಿಯೊಂದು ನಾನು ತೋರಿಸ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. We'll always show you what is happening. Just don't worry, sit back and relax. ಸೊ ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ, ಏನೇನಿದೆ ಮಂತ್ರಾಲಯದಲ್ಲಿ, ಏನೇನೆಲ್ಲ ನೀವು ನೋಡಬೇಕು ಮಿಸ್ ಮಾಡ್ದಿರಾ. ಆ್ಯಂಡ್ ಲೈಕ್ ಏಕಶಿಲಾ ಬೃಂದಾವನ ಆಗಲಿ ಅಥವಾ ತುಂಗಭದ್ರಾ ಬ್ರಿಡ್ಜ್ ಆಗಲಿ, ಮತ್ತು ಆಂಜನೇಯ ಸ್ವಾಮಿ, ಲಕ್ಷ್ಮೀ ದೇವಸ್ಥಾನ ಪ್ರತಿಯೊಂದು ತೋರಿಸ್ತೀನಿ. ಸೊ ಮಿಸ್ ಮಾಡ್ದಿರಾ ಎಂಡ್ ತನಕ ನೋಡಿ. ನೀವೇನಾದ್ರು ಹೊಸಬರಾಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಸೊ ನಾಟಿ ಫೆಲೋಗಳು ಏನೋ ಮಾಡ್ತಾ ಇದೆಯಾ? You're doing a stupid dance. ಸ್ಟುಪಿಡ್ ಡ್ಯಾನ್ಸಾ? ಅಯ್ಯೋ ಸಾಕು ಬಂಗಾರ. I like that song. ಏನ ಯು ಶುಡ್ ನಾಟ್ ಸಿಂಗ್ ಆಲ್ ಡೇ. I can sit back here. ಸೊ ಹೋಗಿದ್ದೆ ನಾನೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೋದ್ವಿ. ಲೈಕ್ ಇನ್ನೂ ಒಂದು ಸತಿ ಮಾಡೋಣ ಅಂತ. ಸೊ ಫಸ್ಟ್ ಗೊತ್ತಿದ್ದಂಗೆ ಮಂಚಾಲಮ್ಮನ ದರ್ಶನ ಮಾಡಿ ದೆನ್ ಒಳಗಡೆ ಹೋದ್ವಿ. ಆ್ಯಂಡ್ ಬಿಕಾಸ್ ಸ್ಯಾಟರ್ಡೇ ತುಂಬಾ ಖಾಲಿ ಇತ್ತು, ಸೊ ಅದಕ್ಕೆ ನಾವು ಫ್ರೀ ದರ್ಶನಕ್ಕೆ ಡೈರೆಕ್ಟಾಗಿ ಹೋದ್ವಿ. ಸೊ ಅದು ಮುಗಿಸಿದ ಮೇಲೆ ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಇಷ್ಟು ವರ್ಷದಿಂದ ಮಂತ್ರಾಲಯಕ್ಕೆ ಬರ್ತಾ ಇದ್ದೀನಿ, ಆದರೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಇವಾಗ ಹೋಗ್ತಾ ಇರೋದು ಮೃತ್ತಿಕಾನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಂತ್ರಾಲಯದಲ್ಲಿ. ಬಹಳಷ್ಟು ಕೇಳಿದೆ ಮೃತ್ತಿಕಾ ಬಗ್ಗೆ. ಅಂದರೆ ರಾಯರ ಬೃಂದಾವನದಲ್ಲಿ ಮಣ್ಣು ಇರುತ್ತಲ್ಲ, ಆ ಒಂದು ಮಣ್ಣನ್ನು ಮೃತ್ತಿಕಾ ಅಂತಾರೆ. ಅದು ತುಂಬಾ ಶ್ರೇಷ್ಠ, ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಅದು ಸಿಗೋದು ಭಾಳ ಕಷ್ಟ. ಹಿಂದೆ ಮೊದಲು ಯಾರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇವಾಗಿನ ಒಂದು ಸೋಷಿಯಲ್ ಮೀಡಿಯಾದಿಂದ ಈ ಒಂದು ಇನ್ಫಾರ್ಮೇಷನ್ ನಮ್ಗೆ ಈಸಿಯಾಗಿ ಸಿಗ್ತಾ ಇದೆ. ಸೊ ನಾನು ಕೂಡ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಹೋಗಿದ್ದೆ. ಆ್ಯಂಡ್ ನನಗೂ ಲಕಿಲಿ ಸಿಕ್ತು. ಆ್ಯಂಡ್ ಮೃತ್ತಿಕಾ ತೊಗೊಂಡು ಬಂದೆ. ಸೊ ಇದ್ರದ್ದು ಎಲ್ಲಿದೆ ಮೃತ್ತಿಕಾ, ಎಲ್ಲಿ ಸಿಗುತ್ತೆ, ಮತ್ತು ಎಕ್ಸಾಕ್ಟಾಗಿ ಯಾವ ಲೊಕೇಶನಲ್ಲಿದೆ ಅನ್ನೋದನ್ನು ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಬಿಕಾಸ್ ನಾನು ಕೂಡ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆದೆ. ದೆನ್ ಓನ್ಲಿ ಐ ಗಾಟ್ ಟು ನೋ. ಸೊ ಈ ಮೃತ್ತಿಕಾ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಇದರ ಯೂಸ್ ಬೆನಿಫಿಟ್ಸ್ ಏನು, ಇದು ಇಟ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಒಂದು ಉಪಯೋಗಗಳೆಲ್ಲ ತಿಳಿಸ್ತೇನೆ. ಸೊ ನೆಕ್ಸ್ಟ್ ನನ್ನ ಮಗಳು ಗೊತ್ತಿದ್ದಲ್ಲ, ತಗೊಂಡು ಇನ್ನು ದೇವ್ರನ್ನ ನೋಡಕ್ಕೆ ಬರ್ತೀಯಾ? ಇಲ್ಲ
ತಾಯಿಗೋಸ್ಕರ ಬರ್ತೀಯಾ? I like all of them. ಹಾಂ, I like all of them. ಯು ಲೈಕ್ ಆಲ್ ಆಫ್ ದಮ್, ದಟ್ಸ್ ಎನ್ ಆಫ್ ಕಮ್. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಏಕಶಿಲಾ ಬೃಂದಾವನ ಮತ್ತು ಅಪ್ಪಣಾಚಾರ್ಯರ ಮನೆಗೆ. ಆ್ಯಂಡ್ ನೈಟ್ ಮತ್ತೆ ದರ್ಶನ ಮಾಡಿದ್ವಿ. ಆ ಒಂದು ವಿಡಿಯೋನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ. ಪ್ರತಿದಿನ ಗೊತ್ತಿದೆ ಮಂತ್ರಾಲಯದಲ್ಲಿ ರಥೋತ್ಸವ ನಡೆಯುತ್ತೆ. ರಾಯರದು ಲೈಕ್ ಗೋಲ್ಡ್, ಸಿಲ್ವರು ಮತ್ತು ವುಡನ್ ಚಾರಿಯಟಲ್ಲಿ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಸೊ ಅದನ್ನು ಕಂಪ್ಲೀಟಾಗಿ ನೋಡಿದ್ವಿ. ಆ್ಯಂಡ್ ಸದ್ಯ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಅದಾದಮೇಲೆ ಕೂಡ ನಾವು ಹೋಗಿ ಮತ್ತೆ ದರ್ಶನ ಮಾಡಿದ್ವಿ. ಸೊ ಬೆಸ್ಟ್ ಪಾರ್ಟ್ ಏನಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಪದೇ ಪದೇ ದರ್ಶನ ಮಾಡ್ಬೋದು. ಲೈಕ್ ಮಂತ್ರಾಲಯ ಆಗಲಿ, ಧರ್ಮಸ್ಥಳದಲ್ಲಾಗಲಿ. ಅದೇ ಈ ಚಾನ್ಸ್ ನಮಗೆ ತಿರುಪತಿಯಲ್ಲೇ ಆಗಲಿ ಬೇರೆ ಕಡೆ ಸಿಗಲ್ಲ. ಸೊ ಇಲ್ಲಿ ಅಂದರೆ ನೆಮ್ಮದಿಯಾಗಿ ನಾವು ದರ್ಶನ ಎಷ್ಟು ಬಾರಿ ಬೇಕಾದ್ರೂ ಮಾಡ್ಬೋದು. ಆ ಒಂದು ಅದೃಷ್ಟ ಸಿಗುತ್ತೆ ಆ್ಯಂಡ್ ನೆಮ್ಮದಿನೂ ಸಿಗುತ್ತೆ ಆ ಟೈಮಲ್ಲಿ. ಆ್ಯಂಡ್ ಎಸ್ಪೆಷಲಿ ರಥೋತ್ಸವ ಟೈಮಲ್ಲಿ ನಮ್ಮದು ಒಳ್ಳೆಯ ಪಾಸಿಟಿವ್ ವೈಬ್ಸು. ಯಾರೂ ಮಿಸ್ ಮಾಡಬೇಡಿ. ನೀವು ಮಂತ್ರಾಲಯಕ್ಕೆ ಹೋಗ್ತೀರ ಅಂದರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದರೂ ಕೂಡ ಆ ಸಾಯಂಕಾಲ ಟೈಮಲ್ಲಿ 7 o'clockಗೆ ಶುರುವಾಗುತ್ತೆ ರಥೋತ್ಸವ. ಹಾರ್ಡ್ಲಿ ಹಾಫ್ ಆನ್ ಅವರ್. ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ನೀವು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸಂಚಿತಾ ಅಂತ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಈ ವಿಚಾರದಲ್ಲಿ ಅವಳು ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾಳೆ. ಆ ಥರ ಏನು ಗಲಾಟೆ ಮಾಡಲ್ಲ, ಇಲ್ಲ ಇಷ್ಟ ಇಲ್ಲ ನಾವು ಹೊರಡೋಣ ಅನ್ನೋ ಒಂದು ಇದು ಇಲ್ಲ. ಅವಳೆಲ್ಲ ಎಂಜಾಯ್ ಮಾಡ್ತಾಳೆ. ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡ್ತಾಳೆ. ಲಿವ್ ಇನ್ ದ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ಅವಳು. ಸೊ ತುಂಬ ಕ್ಯೂರಿಯಸ್ ಆಗಿ ಒಂದೊಂದು ರಥನೂ ಹೋಗ್ತಾ ಇರೋದು ನೋಡ್ತಾ ಇದ್ಲು. ಸೊ ಇದು ಮತ್ತೆ ರಾತ್ರಿ ನಾವು ದರ್ಶನ ಮಾಡಿದ್ದು. ಅಲ್ಲಿ ಫೋಟೋಗ್ರಾಫ್ಸ್ ಎಲ್ಲ ಲೋಡ್ ಇಲ್ಲ. ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಬಟ್ ಈ ಟೈಮ್ ನಾನು ತೊಗೊಂಡಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ರಾತ್ರಿ ದರ್ಶನ ಮುಗಿಸ್ಕೊಂಡ್ವಿ. ಆ್ಯಂಡ್ ಚಂದ್ರ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏಕಶಿಲಾ ಬೃಂದಾವನ ಹೋಗಿದ್ದು, ದೆನ್ ಅಪ್ಪಣಾಚಾರ್ಯರ ಮನೆ, ದೆನ್ ಆಂಜನೇಯ ಸ್ವಾಮಿ ಟೆಂಪಲ್, ಆ್ಯಂಡ್ ಎಸ್ಪೆಷಲಿ ಮೃತಿಕಾ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಎಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಅಂತ. ಸೊ ಮಿಸ್ ಮಾಡ್ದಿರ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬು ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ನಿಮ್ಮ ಆಲ್ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ